ನಮಸ್ತೆ ಫ್ರೆಂಡ್ಸ್, ಇದು ಕೋಳಿಗುಡ್ಡದ ಮುಂದುವರೆದ ಐತಿಹಾಸಿಕ ಕತೆ. ಮುಗಳಖೋಡದ ಶ್ರೀ ಯಲ್ಲಾಲಿಂಗ ಪ್ರಭು ಮಹಾರಾಜರು ಇಲ್ಲಿ ತಪಗೈದು ದೇವಿಯ ಕೃಪೆಗೆ ಪಾತ್ರರಾಗಿ ಕೋಳಿಗುಡ್ಡದ ಭಕ್ತರು ಶ್ರೀಗಳಿಗೆ ಬಂಗಾರದ ಕಿರೀಟ ಮಾಡಿ ತೊಡಿಸಿದಾಗ ಕೋಳಿಗುಡ್ಡ ಗ್ರಾಮವು ಬಂಗಾರಗುಡ್ಡವಾಗಲಿ ಎಂದು ಹರಸಿದರು. ಮುಂದೆ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪ್ರೇರಣೆಯಿಂದ ಸಿದ್ದರಾಮೇಶ್ವರ ಅಪ್ಪಾಜಿಯವರು ದೇವಿಯ ಗುಡಿಯನ್ನು ಪುನರುಜ್ಜೀವನಗೊಳಿಸಿದರು. ಶ್ರೀ ಆನಂದ ಮಹಾರಾಜರು ದೇವಸ್ಥಾನದ ಮುಂಭಾಗದಲ್ಲಿ 250ಕ್ಕೂ ಹೆಚ್ಚು ಹುಣಸೆ ಮರಗಳನ್ನು ನೆಟ್ಟು ಈ ನೆಲದಲ್ಲಿ ಪ್ರಕೃತಿ ಮಾತೆಯ ಆರಾಧನೆಗೆ ಮುನ್ನುಡಿ ಬರೆದರು. ಶ್ರೀ ಯಲ್ಲಾಲಿಂಗ ಪ್ರಭುಗಳ ಗುರುವಾಣಿಯಂತೆ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಸಂಕಲ್ಪ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಈ ದೈವಿಕ ಕಾರ್ಯಕ್ಕೆ ಇಂದು ಹೊಸ ವೇಗ ಸಿಕ್ಕಿದೆ. ಈ ಮಹತ್ವದ ಕಾರ್ಯಕ್ಕೆ ಶ್ರೀ ಶರಣಗೌಡರ ನೇತೃತ್ವದಲ್ಲಿ ಕೋಳಿಗುಡ್ಡ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ದೇವಿ ಭಕ್ತರ ಸಹಕಾರದಿಂದ ಸುಮಾರು 11 ಎಕರೆ ಪ್ರದೇಶದಲ್ಲಿ ಕಾಳಿಕಾ ಪವಿತ್ರವನ ನಿರ್ಮಾಣ ಕಾರ್ಯ ವೇಗವಾಗಿ ನಡೆಯುತ್ತಿದ್ದು, ದೇವಸ್ಥಾನದ ಹಿಂಭಾಗದಲ್ಲಿರುವ ಸುಮಾರು 9.5 ಎಕರೆ ಗುಡ್ಡದ ಪ್ರದೇಶ ಇದೇ ಈಗ ಪ್ರಸ್ತಾವಿತ ಕಾಳಿಕಾ ಪವಿತ್ರವನದ ಮೂಲ ಕೇಂದ್ರ ಬಿಂದು. ಈ ಪವಿತ್ರ ಭೂಮಿಯಲ್ಲಿ ಭಾರತದಲ್ಲಿಯೇ ಅತಿ ಎತ್ತರವಾದ 18 ಅಡಿ ಎತ್ತರದ ಕೃಷ್ಣಶಿಲೆಯ ಕಾಳಿಕಾ ಭುವನೇಶ್ವರಿ ಏಕಶಿಲಾ ಮೂರ್ತಿಯು ಮೈಸೂರಿನ ಪ್ರಸಿದ್ಧ ಶಿಲ್ಪಿ ಅರುಣ್ ಯೋಗಿರಾಜರವರ ಕೈಗಳಲ್ಲಿ ದೈವಿಕ ರೂಪ ಪಡೆಯುತ್ತಿದೆ.